ಹಳ್ಳದ ನೀರಲ್ಲಿ ಕಾಣಿಸಿಕೊಂಡ ಮೊಸಳೆ, ಜನರ ಆತಂಕ. ಹಳ್ಳದ ನೀರಿನಲ್ಲಿ ಓಡಾಡುತ್ತಿದೆ ಭಾರೀ ಗಾತ್ರದ ಮೊಸಳೆ. ಮೊಸಳೆ ಓಡಾಟದ ದೃಶ್ಯಾವಳಿಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ. ಹಳ್ಳದ ನೀರಿನ ಪಕ್ಕದಲ್ಲಿ ಕಾಣಿಸಿಕೊಂಡ ಬೃಹತ್ ಗಾತ್ರದ ಮೊಸಳೆ. ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಕಾಣಿಸಿಕೊಂಡ ಮೊಸಳೆ. ಬೃಹತ್ ಗಾತ್ರದ ಮೊಸಳೆ ಓಡಾಟಕ್ಕೆ ಜನರ ಆತಂಕ. ಶಾಲಾ ವಿದ್ಯಾರ್ಥಿಗಳು, ಜಾನುವಾರುಗಳಿಗೆ ತೊಂದರೆಯಾಗುತ್ತದೆ ಎಂದು ಅಧಿಕಾರಿಗಳಿಗೆ ಮನವಿ. 1 ತಿಂಗಳಿನಿಂದ ಮನವಿ ಮಾಡಿದರೂ ಅಧಿಕಾರಿಗಳು ಡೋಂಟ್ ಕೇರ್. ಹಳ್ಳದ ನೀರಿನಲ್ಲಿ ಮೊಸಳೆ ಹಿಡಿಯಲು ಆಗಲ್ಲ ಎಂದಿದ್ದ ಅಧಿಕಾರಿಗಳ ವಿರುದ್ಧ ಗ್ರಾಮದ ಜನರ ಆಕ್ರೋಶ. ಗ್ರಾಮ ಪಂಚಾಯಿತಿಯಿಂದ ಮೊಸಳೆ ಇದೆ ಎಚ್ಚರಿಕೆ ಬೋರ್ಡ್ ಹಾಕಿದ ಪಂಚಾಯಿತಿ ಸಿಬ್ಬಂದಿ. ನಿತ್ಯ ಗ್ರಾಮದ ಜನರಲ್ಲಿ ಮೊಸಳೆ ಆತಂಕದಲ್ಲೇ ಜೀವನ ಸಾಗಿಸುತ್ತಿರುವ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮ. ನದಿ ತೀರಕ್ಕೆ ಇಳಿಯದಂತೆ ಜಿಲ್ಲಾ ಆಡಳಿತ ಹಾಗೂ ಪೊಲೀಸರಿಂದ ಮನವಿ. ನದಿ ನೀರಿನಲ್ಲಿ ತೇಲಿ ಬಂದ ಬೃಹತ್ ಆಕಾರದ ಮೊಸಳೆ. ವರದಿ News@7 ಕನ್ನಡ, ನ್ಯೂಸ್ ಜಮಖಂಡಿ. ಮುದುರಸ್ತೆ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಸುಮಾರು 2-3 ತಿಂಗಳಿಂದ ಮೊಸರು ಕಾಳಾಗ್ತೈತಿ. ಅದನ್ನು ಹಿಡಿಯತ್ತೆ ನಮ್ಮ ಪಂಚಾಯತಿ ವತಿಯಿಂದ ಫಾರೆಸ್ಟ್ ಅವರಿಗೆ ಸಾಹೇಬರು ನಮ್ಮ ಪಿಡಿಯವರು ಹೇಳಿದ್ದಾರೆ. ಮತ್ತು ಅದು ಪ್ರತ್ಯಕ್ಷ ಕಾಂಡು ಕೂಡ ನಮ್ಮ ಸಂಜೆ ಮೆಂಬರ್ ಅವರು ವಿಡಿಯೋ ಮಾಡಿ ಕೂಡ ಅವ್ರಿಗೆ ಬಿಟ್ಟಾರು. ಇಲ್ಲಿವರೆಗೆ ಯಾವುದೋ ಕ್ರಮ ಆಗಿಲ್ಲ. ಅದು ಹಿಡಿಯೋಕೆ ಭಾಳ ಬೇಸರ ಮಾಡಬೇಕು. ಅವರು ಇಲ್ಲ ನಮಗೆ ಹಳದಾಗ ಐತಿ, ಹಳೆ ಬಿಟ್ಟು ಹೊರಗೆ ಬರಬೇಕು. ಹಳ್ಳ ಹಿಡಿಯೋಕೆ ನಮಗೆ ಬರೋಂಗಿಲ್ಲ, ಹಿಡಿಯೋಕೆ ಬರೋಂಗಿಲ್ಲ ಅಂದರೆ ಸ್ವಲ್ಪ ಆಪದ ಐತಿಲ್ಲಿ ಬರೋಂಗಿಲ್ಲ ನಮ್ಗೆ ಹಿಡಿಯೋಕೆ ಹೇಳಿದ್ರಿ. ಅದಕ್ಕೆ ಅದರಿಂದ ಅಲ್ಲಿ ಭಾಳ ಭಯದಿರ್ತಾರೆ. ಅಲ್ಲಿ ದನಕರುಗಳು ಹೋಗ್ತಾರೆ, ಆಡ ಮರಿ ಹೋಗ್ತಾರೆ. ಜೊತೆಗೆ ಅಲ್ಲಿ ಉದ್ಧಾರ ವಸತಿ ಶಾಲೆ ಐತಿ. ಉದ್ಧಾರ ಶಾಲೆಗೆ 1ನೇ ತರಗತಿ ಹುಡುಗರು ಎಲ್ಲ ಸಣ್ಣ ಹುಡುಗರು ಹೋಗ್ತಾರೆ. ಇಲ್ಲಿ ಅದು ಭಯದಾಗ ತಿಳಿದಾಗೈತಿ. ಅಲ್ಲಿ ನಾವು ಬ್ಯಾನರ್ನು ಹಾಕಿದ್ವಿ. ಬ್ಯಾನರ್ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಹುಡುಗರಿಗೆ. ಬರೀ ನೋಡ್ತಾರೆ ಹೋಗ್ತಾರೆ, ಮತ್ತು ಹಿಡಿಯೋದು ಆಗೋದಾಗೈತೆ. ಅದನ್ನು ಹಿಡಿಯುವಂಥ ವ್ಯವಸ್ಥೆ ಮಾಡಬೇಕಾಗ್ತೈತಿ. ಅವ್ರು 2-3 ತಿಂಗಳು ಅಂತ ಹೇಳಾಕೈತೆ. ಬರ್ತಾರೋ 2-3 ಸರಿ ಬಂದಿದ್ದಾರೆ, ಬಂದು ನೋಡೋದು ಹೋಗೋದು ಅಷ್ಟೇ ಮಾಡೋದು. ಹೆಂಗೆ ಹಿಡಿಬೇಕಾಗೈತಿ. ಆಮೇಲೆ ನಮ್ದು ಊರಾಗ ಮಂಗ ಭಾಳ ಕಾಟಿಲ್ಲ. ಮಂಗ ಹಗಲಿ ರಾತ್ರಿ ಇಲ್ಲಾರ್ದ ಹೊತ್ತು ಬಂದು ದಾಳಿ ಮಾಡ್ತೀವಿ. ನಾವು ಅಜಿಗಿದ್ದು ಗಾಯ ಮಾಡಿದ್ರಿ ಈಗ. ಈಗ 2-3 ಸಲ ಅವ್ರಿಗೆ ಹೇಳಿದ್ವಿ ಬರ್ತೀವಿ ಅಂತ ಹೇಳಿದ್ರೆ ಬಂದಿಲ್ಲ. ಆಮೇಲೆ ಅದನ್ನು ನಮಗೆ ನಮ್ಮ ತಿಂಗಳೆಲ್ಲ ಖರ್ಚು ಬರ್ಸ್ಬೇಕು ಕೊಡಬೇಕು ಅಂದ್ಕೊಂಡು ಪಿಡಿಯವ್ರು ಲೆಟ್ರು ಕೊಟ್ಟಾರಂತಾರೆ ನಮ್ಮ ಬ್ರದರ್ ಅವರು. ನಿಮಗೇನು ಖರ್ಚು ಕೊಡ್ಸ್ಕೊಡ್ತೀವಿ, ಬಂದು ಒಂದು ಮಂಗನ ಹಿಡ್ರಿ ನಮ್ಮ ಊರ ಬಾತ್ ಹೊರಗೆ ಇನ್ನೂರಿಗೆ ಯಾರು ಬಂದಿಲ್ಲ. ಅದು ನಮ್ಮ ಮಂಗನ ಪರಗಂತೂ ಒಮ್ಮೆ ಬಂದಿಲ್ಲ ರೀ. ಅಲ್ಲಿ ಫೋನ್ಯಾಗ ಕೇಳ್ತಾರೆ, ಬಿಡ್ತಾರೆ ಅಷ್ಟೇ. ಮಂಗಗೆ ಎಷ್ಟು ಮಂದಿ ಬಂದು ದಾಳಿ ಮಾಡೈತ್ರಿ? ಮಂಗ 2 ಮೇಲೆ ಮಾಡಿದ್ರಿ. ಬಾಜು ಇದ್ರು ಪಟ್ಟಾಗಿತ್ತು ರೀ. ಅವ್ರಿಗೆ ಇವತ್ತು ಮತ್ತು ಇದಾಗಿತ್ತು ರೀ. ಇವತ್ತು ಕೂಡ ಗಾಳಿ ತಗೊಂಡಿದ್ರು ಹಿಂಗೆ ಗೊತ್ತಂತೇಳಿ ಅದನ್ನ ಹಿಡಿಯೋಕೆ ಬರಾಕತ್ತಲ್ಲ ರೀ. ಇದನ್ನು ಅರಣ್ಯ ಇಲಾಖೆ ತಿಳಿಸಿರಿ? ತಿಳಿಸ್ಯಾರ ಲೆಟ್ರೂ ಕೊಟ್ಟಾರ ನಮ್ಮ ಬಿಡೋರು. ನಿಮ್ಮ ಹೆಸರೇನು ರೀ? ರುದ್ರಪ್ಪ ಬನ್ನಪ್ಪ ಜಾನ್ಮಟ್ಟಿ ಕೊನ್ನೂರು ಪಂಚಾಯತ್.